ಇವಾಗ ಎಷ್ಟು ದಿವಸ ಆತವ ನಾನಂತೂ ಅವಲಕ್ಕಿ ತಿಂದೆ. ಬರೀ ರೊಟ್ಟಿ ಮುದ್ದೆ ಮಾಡೋದ್ರಾಗ ಮುಗೀತು. ನನ್ನ ಗಂಡಗಂತೂ ಅವಲಕ್ಕಿ ಉಪ್ಪಿಟ್ಟು ಅಂತ ಗಂಟ್ಲಾಗ ಎಳೆಯಂಗಿಲ್ಲ. ಅವಲಕ್ಕಿ ತಿಂದಿದ್ದು ಚೆನ್ನಾಗಾತು ನೋಡು. ನಮ್ಮ ಮನೆಗೇನು ಅವಲಕ್ಕಿ ಉಪ್ಪಿಟ್ಟು ಒಂದು ಚೂರು ಮಾಡ್ಕೊಂಡು ತಿಂದಿರ್ತೀವಿ. ನಾವು ಮಾಡೋದ ಚಹಾ ಟೈಮಿಗೆ ಒಂದು ಇಟ್ಟು ತಿಂಡಿ ಮಾಡ್ಕೊಂಡು ತಿನ್ನೋದು, ಚಹಾ ಕುಡಿಯೋದು. ಮತ್ತಿನ್ನೇನು ಮೊನ್ನೆ ಪದ್ಮವ್ರು ಬಂದಾಗ ಅವಲಕ್ಕಿ ಮಾಡಿ ಚಹಾ ಕುಡ್ದಿದ್ವಿ. ಇವತ್ತು ಮಾಡಿದೆವು ನೋಡು. ಶಿವಗೆ ಒಂದಿಟ್ಟು ಅವಲಕ್ಕಿ ಅಂದರೆ ಇಷ್ಟ ಆಕತ್ತ, ಹಂಗಾಗಿ ತಿಂತೇವೆ. ಅವನಿಗೆ ಮೊಸರು ಬೇಕು ಅವಲಕ್ಕಿ ಜೊತೆಗೆ. ಗ್ಯಾಸ್ಟ್ರಿಕ್ ಆಕತ್ತೆ ಅಂದು ಒಂಚೂರು ಅದ್ರಾಗೂ ಮೊಸರು ಬಜ್ಜಿ ಮಾಡ್ಸ್ಕೊಂಡು ತಿಂತಾನೆ ಅವಲಕ್ಕಿದು ಅಂತ ಹುಡುಗ ಐತದು. ಮತ್ತೇನ ಬೇ ಸಮಾಚಾರ ರತ್ನಮ್ಮ ಭಾಗ್ಯಮ್ಮ? ಮತ್ತೇನು ಹೇಳ ನಮ್ಮ ಸಮಾಚಾರ. ನಾವು ಅಲ್ಲೇ ಆವಾಗ ಮೊನ್ನೆ ಬಂದಾಗೂ ನಿನ್ನ ಮಗ ಮಕ್ಕಂದತ್ತ, ಈಗ ಮಕ್ಕಂದತ್ತಲ್ಲೇ ಹುಡುಗೇನು ಬರೀ ಮಕ್ಕನದ ಮಾಡ್ತೇನೆ ಒಂದಿಟ್ಟು ನೋಡೋಣ ಅಂದರೆ. ಬಿಡಬೈ ನೀನು ಭಾರಿ ಅದೀಯ. ನನ್ನ ಮಗನ ಮಕ್ಕನದೇ ಅಲ್ಲ, ನನ್ನ ಮಗ ಮಕ್ಕಂಡಾಗ ನೀನು ಬಂದಿರ್ತಿ ನೋಡು, ಅದಕ್ಕೆ ಹಂಗೆ ಅನಿಸ್ತತಿ. ಯಾವ ಈಗ 5 ಗಂಟೆಗೆ ಎದ್ದಿದ್ದ ಹುಡುಗ, ಹಾಲು ಕುಡಿಸಿ ಮತ್ತೆ ಈಗ ಒಂದು ಅರ್ಧ ಗಂಟೆ ಆಯ್ತು ಮಕ್ಕಂದು. ಇನ್ನೊಂದು ತಾಸು ಮಕ್ಕಂತಾನೆ ಎದ್ದಾಳ್ತಂತಾಗ ಅವಾಗ ನೋಡಂತ ಇಲ್ಲೇ ಇರು. ಮತ್ತೇನೆ ತಿಂಡಿಗೈತಿ ಎಲ್ಲ ಕೆಲಸನಾಗೈತನ ನೋಡ್ಕೊಂಡು ಹೋಗಂತಿತ್ತಾಗ. ಹಂಗೆ ಮಾಡತ್ತೆ ಸುಮ್ಮನೆ. ಮೊದಲು ಸಣ್ಣದಿದ್ದಾಗ ರಾತ್ರಿ ಎಲ್ಲ ಅಳೋದು, ಬೆಳಗ್ಗೆ ಮಕ್ಕನದು. ನಮಗೆ ರಾತ್ರಿ ನಿದ್ಗೆಟ್ ಸಾಕಾಗೈತಿ. ಈಗ ಒಂದಿಟ್ಟು ಬೆಳಗಿನ ಜಾವ ಮಕ್ಕಳದ್ದು ಕಲ್ತೈತಿ. ಮಕ್ಕಳು ಬಿಡು, ಮಕ್ಕಂಡು ಎದ್ದ ಮೇಲೆ ನೋಡ್ರಂತ್ರಿ. ಹೌದು ತಗೊಳವ. ತಾಯಿ ಮಕ್ಕಳನ್ನ ಯಾವಾಗ ಬಿಟ್ಕೊಟ್ಟಾಳೆ ಹೇಳು. ನಾನು ಮತ್ತು ಅದು ನಿಜನೇ ಬಿಡು, ಪಾಪದು ಸಣ್ಣ ಕೂಸು. ಮತ್ತು ಒಂದು ತಾಸು ಆಡೋದು, ಒಂದು ತಾಸು ಮಕ್ಕಳೋದು ಮಾಡ್ತೈತಿ. ಅವ್ನು ಎದ್ದ ಮೇಲೆ ನೋಡ್ಕೊಂಡು ಹೋಗ್ತಾಗ ಏನು ಕೆಲಸ ಇಲ್ಲ. ನಾವು ಭಾಳ ದಿನ ಆಯ್ತು ಬಂದೇ ಇಲ್ಲ. ವಿಮಲಾನು ಭಾಳ ದಿನ ಆಯ್ತು ಬಂದೇ ಇಲ್ಲ. ಏನೇ ವಿಮಲಿ ಯಾಕೆ ಕಂಡ ಅಲ್ಲಲ್ಲ? ನನಗೆ ಒಂದು 2-3 ದಿನ ಆರಾಮಿದ್ದಿದ್ದಿಲ್ಲ. ಮತ್ತಿನ್ನೇನು ನಮ್ಮನೆಗಂತೂ ಬದುಕು ತಪ್ಪಂಗಿಲ್ಲ. ಒಂದೀಟು ಹಂಗೆ ಆರಾಮಾಗತ್ಲೆ. ತೋಟಕ್ಕೆ ಕೆಲಸ, ಆಮೇಲೆ ಮನೆ ದೇವ್ರಿಗೆ ಹೋದ್ವಿ. ಮನೆ ದೇವ್ರಿಗೆ ಕವಿ ಅಂತ ತಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು ಅವೆಲ್ಲ ಮಾಡತ್ಲಿಗೆ 3-4 ದಿನ ಬಿಜಿ ಇದ್ದೆ ನಾನು. ಹಂಗಾಗಿ ಬರೋಕ್ಕಾಗಲಿಲ್ಲ. ಏನಾಗಿತ್ತೆ? ಏನು ಜ್ವರ ಬಂದದ್ವಾ? ಜ್ವರನೆಲ್ಲ ಏನಿಲ್ಲ, ಸ್ವಲ್ಪ ಜ್ವರ ಬಂದಂಗಾಯಿತು. ಅದು ಯಾಕೆ ಭುಜ ಎಲ್ಲ ನೋವಾಗಿತ್ತು ಬೇರತ್ನಮ್ಮ. ಆಮೇಲೆ ಒಂದಿನ ನೋಡಿದೆ, ಅಪ್ಪ ಸಾಯಂಕಾಲ ತಡೆಯೋಕ್ಕಾಗಲಿಲ್ಲ. ಹೋಗಿ ಅವತ್ತಿನ ದಿನ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡೆ. ಅದ ಭಾಳ ಬದುಕು ಮಾಡಿದ್ದಕ್ಕೆ ಒಂದಿಟ್ಟು ಕೈ ನೋವು ಬರ್ತವು ಅಂತ ಅಂದರು. ಮತ್ತು ಅದೆಂಥದ್ದು ಫಿಸಿಯೋಥೆರಪಿ ಅಂತವ, ಅದನ್ನು ಮಾಡಿಸ್ಕೊಂಡ್ಮೇಲೆ ಒಂಚೂರು ಹಂಗೆ ಕಡಿಮೆ ಆಯ್ತು ನೋಡ. ಎಲ್ಲ ಭುಜ ಎಲ್ಲ ನೋವು ಬಂದು ಮಾಂಸ ಖಂಡಗಳು ಎಲ್ಲ ನೋವಾಗಿದ್ವಂತೆ. ಅದಕ್ಕೆ ಅವನು ಆಸ್ಪತ್ರೆಗೆ ಒಂದು 10 ನಿಮಿಷನ 15 ನಿಮಿಷನ ಫಿಸಿಯೋಥೆರಪಿ ಮಾಡೋಕೆ 500 ರೂಪಾಯಿ ತಗೋಬೇಕಾ? ಮತ್ತಿನ್ನೇನು ನೋವು ತಡೆಯೋಕ್ಕಾಗಂಗಿಲ್ಲ ಅಂದು ಮಾಡಿಸ್ಕೊಂಬಂದವ 2 ಸರಿ. ಆಮೇಲೆ ಇಲ್ಲ ಭಾಳ ಒಂದ್ಸಲ ಬಲಗಡೆಗೆ ಭುಜದಾಗೆ ಒಂಚೂರು ಗಂಟದಂಗೆ ಐತೆ, ಒಂದು 5 ದಿನ ಮಾಡ್ಕೊಳ್ರಿ ಅಂತ ಅಂದ್ರೆ ಡಾಕ್ಟ್ರು. ಹೋಗ ನಮ್ಮವ ಎಲ್ಲಿ 15 ನಿಮಿಷಕ್ಕೆ 500 ರೂಪಾಯಿ ಕೊಡೋಣ ಅಂದು 2 ಸರಿ ಮಸಾಜ್ ಮಾಡ್ದಂಗೆ ಅದೇನೋ ಕಪ್ಪಿಟ್ಟೇನೋ ಭಾರಿ ಚೆನ್ನಾಗಿ ಮಾಡಿದ್ರು. ನಾನು ಆರಾಮಕತ್ತೆಲ್ಲ ಅನ್ಕೊಂಡಿದ್ದೆ. ಮತ್ತಿನ್ನೇನು ಇರುವ ಇಲ್ಲ, ನೋವು ಭಾಳ ಆಗಿತ್ತು. ಇಂಜೆಕ್ಷನ್ ಮಾಡಿದ್ರು, ಗುಳಿಗೆ ಕೊಟ್ಟಿದ್ರು. ನಾನೇನು ಗುಳಿಗೆ ತಗೊಂಡ್ಲಿಲ್ಲ ಬಿಡು, ಇಂಜೆಕ್ಷನ್ ಮಾಡಿಸ್ಕೊಂಡೆ. ಅದೇ ಮಸಾಜ್ ಅದೇ ಹಿಂಗೆ ಫಿಸಿಯೋಥೆರಪಿನೇ ಏನದು ಅದನ್ನು ಮಾಡಿದ್ರವ ಮಾಡಿಸ್ಕೊಂಡು 2 ದಿನಕ್ಕೆ ಆರಾಮಾತ. ಅದು ಆ ನೋವಿಗೆ ಒಂದು ಈಟು ಜ್ವರ ಬಂದಂಗೆ ಇದು ನೋವು ಕಡಿಮೆ ಆಯ್ತು, ಜ್ವರ ನೋವು ಆಯ್ತು. ಆಟದಿಗೆ ನಮ್ಮ ಚಂದ್ರಪ್ಪ ನನ್ನ ಗಂಡ ಅದನಲ್ಲ, ಆರಾಮಾಗಿ ಬಾರವಾಲೆ ತೋಟಕ್ಕಂದು ಕರ್ಕೊಂಡು ಹೋಗ್ಬೇಕ. ಕಾಯೆಲ್ಲ ಇಳಿಸಿ ನೀನೇನು ಬದುಕು ಮಾಡೋದು ಬೇಡ, ಕಾಯಿ ಇಳಿಸೋರು ಬಂದಾರ ನೋಡ್ಕೊಂತ ನಿಂತ್ಕೊಂಡು ಮತ್ತು ತೋಟಕ್ಕೆ ಹೋಗಿ ಅವು 1-2 ದಿನ ಅವ ಆದ್ವು. ನೀನೇನು ಮನೆ ಕ್ಲೀನ್ ಮಾಡ್ಕೊಂಡು ಮನೆ ದೇವ್ರಿಗೆ ಹೋಗಿ ಆಗ ಕೈ ಮುಗಿದು ಅಪ್ಪ ಭಾರಿ ನೋವು ಬಂದದು. ಇನ್ನೊಂದ್ಸರಿ ಕೈ ನೋವು ಬರ್ಸ್ಬೇಡಪ್ಪ ಅಂತ ಕೇಳ್ಕೊಂಬಂದಿದ್ದೆ ನೋಡು. ಅಯ್ಯೋ ಅದೇನೇ ಹುಡುಗಿ, ಈಗ ಅಲ್ಲ ನಿನಗೆ ಆ ನೋವು ಭುಜ ನೋವು ಅಂತ ಎಲೆ ಮಾಂಸ ಕಂಡದ ನೋವು ಅಂತ ಹೋಗ ಯಾವ ನಮ್ಮವ್ವ ಆಯ್ತು ನೋಡಿನು. ಅಯ್ಯೋ ಊರಾಗ ತಾನ ರೊಟ್ಟಿ ಮಾಡ್ಕೊಂಡು ತಿಂತತೆ, ನೀವೇನೇ ಈ ಹುಡುಗಿಯರಾಗಿ ಹಿಂಗಂತೀರಿ? ನಮ್ಮ ನಿಮ್ಮವ್ವ ಗಟ್ಟೈತಿ ಅಂದ್ರೆ ಒಪ್ಕೊಂತಾನೆ ಅವಾಗ ಊಟ ಗೊತ್ತು. ಈಗ ನೋಡು ಪಾರಮ್ಮನ ಒಂದು BP ಇಲ್ಲ, ಒಂದು ಶುಗರ್ ಇಲ್ಲ, ಹೆಂಗೈತೆ ನೋಡು ಗಟ್ಟಿಯಾಗಿ ಎಲ್ಲ ಬದುಕು ಮಾಡ್ತತವ. ನಾವೇನ ಈಗ ಬಂದು 1 ವಾರ ಇದ್ದು ಹೋಗೋರಕ್ಕೇವೆ ಎಲ್ಲ ನೋಡು. ಸೊಸಿ ನೋಡ್ಕೊಂಡು ಮನೇನು ಕ್ಲೀನ್ ಇಟ್ಕೊಂಡು ಹೆಂಗೆ ಮಾಡ್ಕೊಂತಿತ್ತು. ಎಲ್ಲ ಗಟ್ಟಿ ಬೇ. ಈಗ ಊಟಕ್ಕೆ ಏನೇನು ಎಲ್ಲ ಕೆಮಿಕಲ್ ಹಾಕಿ ತರಕಾರಿ ಎಲ್ಲದು ಬೆಳಿತಾರೆ. ಅವು ನಮ್ಮ ಹೊಟ್ಟೆಗೆ ಎಷ್ಟು ತೊಳೆದ್ರು ಒಂದು 3-4 ಸರಿ ತೊಳೆದ್ರೂ ಅದ್ರಾಗೇನು ಇರೋದಿಲ್ಲ, ಅದ್ರ ಶಕ್ತಿ ಬರೋಂಗಿಲ್ಲ. ನಿಮ್ಮಂಗೆ ನಿಮ್ಮ ಅವ್ವರಂಗೆ ಊಟ ಸಗಣಿ ಗೊಬ್ಬರ ಹಾಕಿ ಮಾಡ್ದಂಗೆ ಎಲ್ಲಿ ತರಕಾರಿ ಹಣ್ಣು ಬೆಳಿತಾರೆ, ಕೆಮಿಕಲ್ ಹಾಕ್ತಾರೆ, ಅದ್ರಾಗ ಶಕ್ತಿ ಇರೋಂಗಿಲ್ಲ. ಸುಮ್ಮನೆ ನಾವು ತಿನ್ನೋದು ನಮಗೂ ಮುಂದೆ ಶಕ್ತಿ ಇಲ್ದಂಗೆ ಆಗೋದು. ಆ ನೋವು ಈ ನೋವು ಕಾಲು ನೋವು ಕಾಲು ಹಿಡ್ಕಂತ ಕೈ ಹಿಡ್ಕಂತ ಸೊಂಟ ಹಿಡ್ಕಂತ ಹಿಡ್ಕಂತ ಹಂಗೆ ತಳಕೆ ಅಂತ ಹೋಗೋದವ. ಪಾರಮ್ಮನ ಅವತ್ತು ಹೇಳಿತ್ತಲ್ಲ, ಸಗಣಿ ಗೊಬ್ಬರದಾಗೆಲ್ಲ ಉಂಟಿದ್ವವ,
ಆತತ್ ಕೊಡ್ಕೊಂಡು ಎಲ್ಲ ಬಾವಿಗಿಂದು ನೀರು ಸೇದಿ ತಗೊಂಬರ್ತಿದ್ವಿ ಅಂದು ಈಗೆಲ್ಲ ಎಲ್ಲ ನಳ ಮಾಡಿಬಿಟ್ಟಿದ್ದಾರೆ, ಟ್ಯಾಪ್ಗಳನ್ನ ಮಾಡಿಬಿಟ್ಟಿದ್ದಾರೆ. ನಾವು ಅದನ್ನೇ ತುಂಬಾಕಕ್ಕೆ ಅಲ್ದು ಕಾಲು ನೋವು ಕೈ ನೋವು ಅಂತೀವಿ. ಈಗ ಇನ್ನೇನು ಬಿಡು, ಸಿಂಟ್ಯಾಕ್ಸ್ ಎಲ್ಲ ಬಂದಾವೆ, ಇನ್ನೇನು ಅದನ್ನೂ ಮಾಡಂಗಲ್ಲ. ನೋಡೋರು ಎಷ್ಟು ಗಟ್ಟಿ ಅದಾರ ಆಗಿನ ಕಾಲದಾರ. ನಮ್ಮ ಅವ್ವ ಐತಲ್ಲ ಮತ್ತೆ ಭಾರಿ ಗಟ್ಟಿ ಐತೆ. ಅದ್ರ ಸೊಸಿ ಆರಾಮಲ್ದಾಗ ಹಂಗೆ 2 ರೊಟ್ಟಿ ಮಾಡ್ಕೊಂತತಿ. ಆಕೆಗೆ 2 ರೊಟ್ಟಿ ಮಾಡಿಕೊಟ್ಟು ಮಜ್ಜಿಗೆಗೆ ಇಲ್ಲ ಹಾಲ್ನಾಗ ಹಾಕ್ಯಂದು ಕುಡಿಯವ ಆರಾಮಕತಿ ಅಂತತೆ. ತಾನು ಹಂಗೆ ಕುಡಿತೈತಿ. ಅಲ್ಲೆಲ್ಲ ಉದ್ರೋಗಿದವು. ನಾಳೆ 85 ಐತೆ, ನಾವು 90 ಐತವ. ನಮಗೆ ಗೊತ್ತಿಲ್ಲ. ನಮ್ಮ ಅವ್ಗೆ ಕೇಳಿದ್ರೆ ಅವಾಗ ಯಾರು ಹುಟ್ಟಿದ ದಿನ ಅಂತ ಯಾರು ಬರೆದಿಡ್ತಾರೆ? ನಮ್ಮ ಅಪ್ಪರೆಲ್ಲ ಬರೆದಿಟ್ಟಲ್ಲ ಅಂತ ಕೇಳ್ತೈತಿ. ಈಗ ನೋಡಿ ಎಲ್ಲ ಹುಟ್ಟಿದ ದಿನ ಆ ಮಗು ಡೆಲಿವರಿ ಆಗೋಕ್ಕೂ ಅದೇ ದಿನ ನೋಡಿ ಡೆಲಿವರಿ ಮಾಡಿಸ್ತಾರೆ, ಹೆರಿಗೆ ಮಾಡಿಸ್ತಾರವ. ಆವಾಗಿನ ಕಾಲದಾಗ ನಮ್ಮ ಅವ್ರ ಕಾಲದಾಗೆಲ್ಲ ಹುಟ್ಟಿದ ದಿನಾಂಕ ಏನು ಗೊತ್ತಿಲ್ಲ. ಈಗ ಬರ್ತ್ಡೇ ಮಾಡ್ಕೊಂತವು ಎಲ್ಲವು. ಬರ್ತ್ಡೇನ ನಮ್ಮ ಅವರಿಗೆ ನೀನು ಬರ್ತ್ಡೇ ಯಾವಾಗವ ಅಂದರೆ ಏನ ಜೂನ್ 1ನೇ ತಾರೀಕು ನಮ್ಮದು ಸಾಲಿ ಸೇರ್ಸಬೇಕಾದ್ರೆ ಬರ್ಸಿದಾರೆ. ಅದ ನಮ್ಮ ಬರ್ತ್ಡೇ ಆತತ್ತ. ಅದು ಹೆಂಗಂತಿದ್ದು ಕತೆ. ಮತ್ತು ನಮ್ಮವನ ಹಂಗೆ ಅಂತತಿ. ನಂದು ಇದನ್ನ ಹೇಳಬೇ ಹುಟ್ಟಿದ ದಿನಾಂಕ ಅಂದ್ರೆ ಜೂನ್ 1 ಅಂತ ಹೇಳ್ತೈತಿ. ತಿಂಗಳು ಜೂನು 1ನೇ ತಾರೀಕು. ಇಸ್ವಿ ಹೇಳಬೇ ಅಂದ್ರೆ ಅದು ಏಟೋ ಹಿಂದೆ ಮುಂದೆ ಹೇಳ್ತೈತಿ. ಇಷ್ಟನೇ ಹುಟ್ಟಿಯವ ಅಂತ ನಿಮ್ಮ ಅಪ್ಪ ಯಾವಾಗ ಹೇಳ್ತದ್ನವ ಅಂದ್ರೆ ಮುಗಿದು ಹೋತು. ನಮಗೆ ಏಟು ವಯಸ್ಸಾಗಿತ್ತು ಏನೋ ಒಂದು ಕರೆಕ್ಟಾಗಿ ಗೊತ್ತಿಲ್ಲ ನೋಡು. ಇನ್ನೇನು ತಲೆ ಕೂದಲು ಬೆಳಗೋದು ವಯಸ್ಸಾತು ಅಂತ ತಿಳ್ಕೊಬೇಕು ನೋಡು ಆಟೆಯ. ಹಿಂಗೈತೆ ನೋಡಿ ಲೆಕ್ಕಿದ್ರದ್ದು. ಅಯ್ಯೋ ಅಂದಂಗ ಪರಮ ಅದೇ ಇವರಿಬ್ರು ಹುಟ್ಟಿದ ಡೇಟು ಅನ್ನೋದ್ಲಿಗೆ ನನಗೆ ನೆನಪತ್ತ ಬೇ. ರುದ್ರಮ್ ಯಾವಾಗ ಬರ್ತದಂತೆ? ಈ ವಾರದಾಗ ಬರ್ತಾನೆ ಅಂತ ಫೋನ್ ಮಾಡಿದ್ಲವ. ಯಾಕೆ ಬಂದ ಅಲ್ಲ? ನಾನು ಫೋನ್ ಮಾಡೇ ಇಲ್ಲ. ಮಾಡಬೇಕು ಏನು ಮುಂದಿನ ವಾರ ಬರ್ತಾಳೇನವ. ಗೀತಾ ಒಂದು ಡೆಲಿವರಿ ಯಾವಾಗ ಅಂತ ಕೇಳಿದ್ಲು. ಆಕೆ ಏನು ಡೆಲಿವರಿ ಆದ ತಕ್ಷಣ ಬರೋಕ್ಕಿಲ್ಲ, ಆಗಿ ಹಿಂದಿನ ದಿನ ಬರ್ತಾಳೆ. ಇನ್ನೊಂದು ವಾರದಾಗ ಆಗ್ಬೋದೇನೋ ಡೆಲಿವರಿ ಅಂತ ನಾವು ಕಾಯ್ತಿದ್ದೇವೆ. ಇನ್ನೂ 8.5 ತಿಂಗಳೇನ ಆಗಿರಂಗೆ ಕಾಣ್ತೈತಲ್ಲ ಗೀತವ? ಹ್ಞೂ ಅತ್ತೆ, 8.5 ತಿಂಗಳಾಯ್ತು. ಇನ್ನೊಂದು 10 ದಿನ ಆಗ್ಬೋದು. ನಾನು ಪೇನ್ ಬರ್ತಿತ್ತಲ್ಲ, ಎಲ್ಲಿ ಡೆಲಿವರಿ ಆಕತ್ತೇನೋ ಅಂತ. ಈಗೇನು 8 ತಿಂಗಳಿಗೆ ಡೆಲಿವರಿ ಆಗತ್ತೆ ಅಂತ ನ್ಯೂಸಲ್ಲಿ ಅಥವಾ ಎಲ್ಲೆಲ್ಲ ಅಕ್ಕಪಕ್ಕ ಕೇಳ್ತವಲ್ಲ. ಹಂಗಾಗಿ ನಾನು ಹೊಟ್ಟೆ ನೋವು ಸಣ್ಣ ನೋವು ಬರೋದಕ್ಕೆ ಎಲ್ಲಿ ಡೆಲಿವರಿ ಆಕತ್ತೇನೋ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಲೆಕ್ಕ ಹಾಕ್ಯಂದು ನೋಡಿದೆ, ಇನ್ನು 8.5 ತಿಂಗಳಾಗೈತಿ. ಇನ್ನೊಂದು 10-15 ದಿನ ಆಗ್ಬೋದು, 20 ದಿನ ಆಗ್ಬೋದು ಅಂತ ಸುಮ್ಮನಾದೆ. ಅಲ್ಲಿಗೆ ಒಂಚೂರು ಸಮಾಧಾನ ಆಯ್ತು. ಹೌದೇನು? ಹಂಗಾರೆ ಬರ್ತಾಳೆ ತಗ. ಆಕೆ ಎಲ್ಲಿ ಬಿಟ್ಟಾಳ? ಮುಂದಿನ ವಾರ ಕಲೆಯಲ್ಲಿ ಹಾಜರಾಗಿರ್ತಾಳೆ ರುದ್ರಮ್ಮ. ರುದ್ರಮ್ಮ ಯಾಕಾರ ಬರ್ತಾಳೇನೋ ಅನ್ಸ್ಬಿಡ್ತೈತಿ. ಮತ್ತೆ ಬೇಜಾರಾಗ್ಬಿಡ ಪರಮ. ಅದು ಕೊಂಕ್ ಮಾತಾಡ್ತಲ್ಲ, ಅದಕ್ಕೆ ಒಂಥರ ಬೇಜಾರಾಕತಿ. ಎಲ್ಲರಿಗೂ ಮುಖ ನೋಡಂಗಲ್ಲ, ಮೂತಿ ನೋಡಂಗಲ್ಲ. ಸುಮ್ಮ ಮಾತಾಡಿದ್ದವ್ರ ಮನ್ಸಿಗೆ ನೋವಾಕತಿ ಅನ್ನೋದು ಯೋಚನೆ ಮಾಡಂಗಲ್ಲ. ನಿನ್ನಂಗಲ್ಲವ ರುದ್ರಮ್ಮ. ನಾನಂತ ಸರಿ ಅಂತೀನೇನ. ಪರಮನಂಗಲ್ಲ ಈ ವಜ್ಜಿ, ಪರಮನಂಗಲ್ಲ ಈ ವಜ್ಜಿ. ನನಗೂ ಆ ವಜ್ಜಿಗೂ ಒಂದು ಊರಾಗಲ್ಲ ಬೇ. ಹಂಗೆ ಮಾಡ್ತತಿ. ನನಗಂತೂ ಸಿಟ್ಟು ಬಂದ್ಬಿಡ್ತೈತಿ ನೋಡು. ಹಂಗಂದ್ರೆ ಹೆಂಗವ? ಮತ್ತೆ ಆಕಿಗೆ ವಯಸ್ಸಾಗೈತಿ. ಏನೋ ನನ್ನ ಮುಖ ನೋಡಿ ಸುಧಾರಿಸ್ಕೊಂತೀವಿ ಅಂತ ನನಗೂ ಗೊತ್ತು. ಇನ್ನು ಎಷ್ಟು ದಿವಸ ಬಾಳ್ತದ ಏನೋ ಸುಧಾರಿಸ್ಕೊಂಡು ಹೋಗೋದವ. ಪರಮನಂಗಲ್ಲ ರುದ್ರಮ್ಮ. ಆದ್ರೆ ಒಳ್ಳೆ ಮನಸ್ಸು. ಆದರೆ ಏನೋ ಭಾರಿ ರೀತಿ ರಿವಾಜು, ಒಂಥರ ಲೆಕ್ಕಾಚಾರ ಬುದ್ಧಿ. ಏನು ಮಾಡ್ತೀಯ? ವಯಸ್ಸಾಗೈತಿ, ಒಂದು ಮಾತಂತ ಒಂದು ಸುಧಾರಿಸ್ಕೊಂಡು ಹೋಗೋದು. ನಾವು ವಯಸ್ಸಾದ್ಮೇಲೆ ನಾವು ಅವ್ರಂಗೆ ಆಡ್ತೇವನ. ಆದರೂ ಆ ಅಜ್ಜಿ ಹಂಗೆ ತೀರಾ ಆಡಂಗಿಲ್ಲ ಬಿಡು ನಾವು. ಅಲ್ಲನೇ ವಿಮಲ? ಹೋಗಯ್ಯವ, ಆ ಅಜ್ಜಿ ಹಂಗೆ ಯಾರು ಆಡೋಕ್ಕೋಕ್ಕಾರ. ನನಗಂತೂ ವಯಸ್ಸಾದ್ರೆ ಬಂದು ಸೊಸೆಯನ್ನು ಮಕ್ಳು ನೋಡ್ದಂಗೆ ನೋಡ್ಕೊಂತಾನವ ಪಾರಮ್ಮಂತಾರನೇ. ಆ ಅಜ್ಜಿ ಥರ ಯಾವನ ಆಡೋಕ್ಕೋಕ್ಕ ನಂಗೆ. ಏನು ಬೇ ರತ್ನಮ್ಮ, ಮೊನ್ನೇನ ಸರ ತಗೊಂಬರದ ಮರ್ತೆ ಅಂತ ಅಂದು ಇವತ್ತು ಮರ್ತು ಬಂದೀಯ. ಎಂತ ತಗೊಂಡೀಯ ಬೇ? ಎಲ್ಲರಿಗೂ ತೋರ್ಸ್ಕೊಂತ ಅಡ್ಡಾಡ್ತಿದ್ದಿ, ಈ ಸರಿನ ಯಾಕೆ ತಗೊಂಬಂದಳು ನೋಡು. ಅಯ್ಯೋ ಹೌದು ನೋಡಿ ಗೀತಾ, ಸರಿನೂ ಮರ್ತು ಬಂದ್ಬಿಟ್ಟೈತೆ. ಅದ ಬೇಜಾರಾಗಿತ್ತಲೇ, ಪೂಜೆಗೆ ಬರಲಿಲ್ಲ ಅಂದು. ಆಕಿ ಯಾರಕ್ಕೆ ಲಲ್ತಿ ಹಂಪಿ ಅದಕ್ಕೆ ಬೇಜಾರಾಗೈತೆ ಅಂತ ಬಂದಿದ್ದು. ಇವತ್ತು ನೋಡಿ ಈಗ ಬಾಕಿ ಮಾತಾಡ್ಸಿ ಅಂತ ತೋರ್ಸೋಣ ಅಂತ ಆ ಟೇಬಲ್ ಮೇಲೆ ಆ ಸಾರ ನೀಟು ಬಂದನಿ. ತಡಿ ತಗೊಂಬರೋಣ, ಎಲ್ಲರಿಗೂ ತೋರ್ಸೋಣ ಅಂದು ತಗೊಂಡ ಬರಲ್ಲ. ತಡಿ ಹೋಗಿ ತಗೊಂಬರ್ತೀನಿ ತಡಿ. ಒಂದು 5 ನಿಮಿಷ ಹಿಂಗಾಗಿ ಹಂಗೆ ಬಂದ್ಬಿಡ್ತಾನೆ. ಬರ್ತಾನ ಹಂಗ ಮಾತಾಡ್ಕೊಂತೀರಿ ಮತ್ತೆ. ವಿಮಲಿ ನೀನು ಮತ್ತೆ ಮನೆಗೆ ಹೋಗ್ಬೇಡ. ಬಂದೆ ಬಾಕಿ ನೀನು ಇಲ್ಲ ಕೂತ್ಕೊಳ್ಳೆ. ಬರ್ತಾನ ಬರ್ತಾನೆ ತಡಿ. ಒಂದು ನಿಮಿಷ ಹಿಂಗಾಗಿ ಹಂಗ ಬಂದ್ಬಿಡ್ತಾನೆ ಸರ ತಗೊಂಡ. ಅಯ್ಯೋ ನೋಡಿ ಇದು ಹೋಗಿದ್ದು ಕುದುರೆ ಹಾರ್ತಲ್ಲ, ಹಂಗೆ ಹಾರ್ಕೊಂತ ಹೋಗೋದು ನೋಡ. ಮಂದು ನೋಡಂಗಿಲ್ಲ, ಮನ್ಸರು ನೋಡಂಗಿಲ್ಲ. ಏನಿದ್ದಾಳೆ ಹೋಗ ನೀನು ಹೋಗಿ ಕಾಳಗ ಸಾಕಾಗೈತೆ ನನಗಂತೂ. ಭಾಗ್ಯಮ್ಮ ನೀನು ಈ ಕಡೆ ಬಂದು ಕುತ್ಕೋಬಾ. ಈಗ ಮತ್ತೆ ಸರ ತಗೊಂಬಂದು ಹಂಗೆ ಮತ್ತೆ ನೀನು ತುಳ್ಕಂತ ಹಂಗೆ ಈ ಕಡೆ ಬಂದು ನಿಂದರು. ಬಾರ ಬೇ ಈ ಕಡೆ ಕುತ್ಕೋಬಾ ನೀನು.
ಯವ್ವ ಹೌದವ ತೋರ್ಸ ಆರ್ಭಟದಾಗೆ ನಾನು ತುಳ್ಕೊಂಡು ಹೋದ್ರು ಓದ್ಲೇಕಿ ಅಂತ ಕೆದಳಿಕೆ ರತ್ನಿ ಏನವ ನೀನು ಒಳ್ಳೆ ನೆನಪು ಮಾಡಿದೆ ಬಿಡೆ. ನನಗೆ ನೆನಪುತ್ತು ಯಾಕೆ ತಗೊಂಬಂದಿಲ್ಲ ಅಂತ ನಾನು ಬಾಯಿ ಬಿಟ್ಟು ಹೇಳಾರ್ದು ಸುಮ್ಮನೆ ಕೂತ್ಕೊಂಡಿದ್ದೆ. ಸೀರೆ ನೋಡಿದ್ರೆ ಸಾರ ನೋಡಿದ್ರೆ ಹೆಂಗೆ ಆಡ್ತತಿ, ಹಂಗಾಗಿ ಇದ್ರ ಕಾಟ ಯಾರು ತಡೆಯಲ್ಲ ಸಲ್ಲ ಅಂದು ನಾನು ಸುಮ್ಮನೆ ಇದ್ದೆ. ನೀನು ನೆನ್ಪು ಮಾಡ್ಬಿಡ್ಬೇಕು ಆಕಿಗೆ, ಸುಮ್ಮನಿರ್ಬೇಕು ಬಿಡಾಗಿತ್ತವ ನೀನು ನೋಡೋದೆ ಹೆಂಗೆ ಓತು ಅಂತ. ಈ ಥರ ಏನು ಮಾಡ್ತೀವಿ ಹೇಳು, ಏನೈತೆ ನಾವು ಈಗ ಹಿಂಗೆ ಮಾಡ್ತೀವಿ, ವಯಸ್ಸಿದ್ದಾಗ ಹೆಂಗೆ ಮಾಡಿತ್ತೋ ಏನೋ ಪಾಪ. ಆಕಿ ಬಡತನದಾಗೆ ಬಂದರೆ ಆಕಿ ಏನು ಮಾಡೋದು, ಸುಧಾರಿಸ್ಕೊಂಡು ಹೋಗೋದು. ಹೆಂಗೆ ಗೆಳತಿ ಅಲ್ಲ, ಏನು ಮಾಡಿದ್ರು ಸುಮ್ಮನೆ ಇರ್ಬೇಕು ಅನಿಸ್ತತಿ. ಹ್ಞೂ ಏನಾಗಲ್ಲ ಬಿಡು, ಆಕಿ ಇದ್ರೆ ಒಂದಿಟ್ಟು ಬೇಜಾರಾಗಲ್ದೆ ಈಗ ಮಾಡ್ತತಲ್ಲ. ಎಂಥ ಮನ್ಸಿಗೆ ನೋವಿದ್ರು ನಗಾಡಂಗೆ ಆಗ್ಬಿಡ್ತತಿ, ನಗು ಬರಂಗೆ ಮಾಡ್ತಾಳ. ಹಂಗಾಗಿ ಪಾಪ ಅದು ಬಡತನದಿಂದ ಬಂದದ್ದೆ. ಈಗ ಕಂಡಾಗ ಹಂಗೆ ಮಾಡ್ತತಿ, ಏನು ಮಾಡೋದು ಬಿಡೆ ಪಾಪ. ಒಳ್ಳೇದೈತಿ ರತ್ನಿ, ಅದು ಮನೆಯ ವಿಷಯ ಮಾತಾಡ್ತೈತಿ ಅನ್ನೋದೊಂದು ಬಿಟ್ರೆ ಭಾರಿ ಒಳ್ಳೆ ಹೆಣ್ಣುಮಗಳದಾಳ ಆಕಿ. ನಾನು ಹೋದ್ಸರಿ ಮೊನ್ನೆ ಬಂದಾಗ ಹಂಗಂದಿತ್ತಲ್ಲ ರತ್ನಮ್ಮ, ಹಂಗಾಗಿ ನೆನಪಂತ ಬೇ ಹಂಗೆ ಬಾಯಿಗೆ ಬಂದ ಬಿಡ್ತದು. ಏನೋ ಬೇ ತರಲೆ ಎಲ್ಲ ಸರ ತೋರಿಸ್ತಾನೆ ಅಂದು ಅಂತಂದು ಮತ್ತೆ ಏನು ಮಾಡ್ತಿ ಬಿಡು. ಅವರಿದ್ರೆ ಒಂಥರ ಏನೋ ಚಂದ, ಅದು ಹಂಗೆ ಮಾಡ್ತತ್ತಲ್ಲ ಅದು ನೋಡೋದೇ ಚಂದ ಅನ್ಸ್ತತ್ತು ಒಂದೊಂದ್ಸರಿ. ಅಲ್ಲ ನಿಮ್ಮಲ್ಲ ಅಯ್ಯೋ ಯವ್ವ ಏನು ಚಂದನೋ ಏನೋ. ಮತ್ತೆ ಏನು ಮಾಡ್ತಿ ಪಾಪ, ಎಲ್ಲರೂ ಒಂದೇ ಥರ ಇರಂಗಿಲ್ಲ. ಏನೋ ಪಾಪ ಒಳ್ಳೇದೈತಿ ರತ್ನಮ್ಮ, ಒಂದೀಟ ಅಂತ ನೋಡಿದಾಗ ಹಂಗೆ ಮಾಡ್ತತಿ. ಏನೋ ಒಬ್ಬೊಬ್ರಿಗೆ ಆಸೆ ಇರ್ತೈತಿ. ಹಂಗಾಗಿ ಏನು ಮನ್ಸ್ನಾಗ ಇಟ್ಕೊಳಂಗಿಲ್ಲ, ಸಿಟ್ಟು ಬಂದ್ರೆ ಸಿಟ್ಟಿನಂಗೆ ಮಾತಾಡೋದು, ಮತ್ತಲೆ ಗೆಳತಿ ಅನ್ಕಂತ ಹೋಗೋದು, ಗೆಳತಿನ ಹಿಂಬಾಲಿಸ್ಕೊಂಡು ಅಂತ ಬುದ್ಧಿ. ಬರೋದು ಲೇಟ್ ಆಕತ್ತೇನಪ್ಪ, ಅತಗರ ಕುತ್ಕೊಂಡು ಬರ್ರವೇ. ಅಯ್ಯತಾಯಿ ಪದ್ಮವ ಬರೋದು ಒತ್ತಕತ್ತೆ ಅಂತ ತಿಳ್ಕೊಂಡು ಈಗ ಜಿಂಕಿ ಓಡ್ದಂಗೆ ಓಡ್ಕೊಂಡು ತಗೊಂಬರ್ತಾಳೆ ನೋಡು. ಈಗ ಒಂದು ನಿಮಿಷದಾಗ ಬರ್ತಾಳೆ. ಹಂಗೆ ಅಡುಗೆ ಮನೆ ಬಿಟ್ಟು ಅಲ್ಲೋಗನ್ ಬರ್ರವ, ಉಂಡು ಜಾಗದಾಗ ತಿಂಡಿ ಜಾಗದಾಗ ಕುತ್ಕೊಂಡೇವ ಅವಾಗಿಂದ. ಬರ್ರಿ ಒಂದಿಟ್ಟು ಆ ಕಡೆಗೆ ಹೋಗೋಣಂತೆ. ನೋಡಿ ಈಗ ಜಿಂಕ್ ಹೋದಂಗೆ ಓಡೋಗಿ ಜಿಂಕ್ ಬಂದಂಗೆ ಬರ್ತಾಳೆ ಹಂಗದು. ಆಕಿ ಭಾರಿ ಹೊಟ್ಟೆದಾಳವ ಪದ್ಮವ. ಆಗಿತ್ತವ ಸೊಂಟ ನೋವು ಬಂದ್ಗಿನಿತ್ತು, ಭಾಳ ತಾತು. ಭಾಳ 20 ನಿಮಿಷ ಆಯ್ತು ನೀನು ಹಂಗೆ ಕೂತ್ಕೊಂಡು ಹೋಗುವ ಒಂದಿಟ್ಟು ಹುಡುಕ್ಯ. ಅದಕ್ಕೆಮ್ಮ ಹಂಗೆ ಒಂಚೂರು ಅಡ್ಡಾಕಿನಿ. ಅದೇ ರತ್ನಮ್ಮ ಸರ ತಗೊಂಬರಕ್ಕೆ ಹೋಯ್ತಲ್ಲ, ಅದನ್ನು ಬಂದಮೇಲೆ ನೋಡಿ ಓಕೆನಂತೆ. ಇಲ್ಲಾಂದ್ರೆ ರೂಮ್ಗೆ ಗೀತಾ ಹೇಳಿದ್ಲು ಅಲ್ಲೇ ಹೋಗಿ ಮಕ್ಕಂದಾಳು ನೋಡ, ಆಕಿಗೆ ಸರ ನೋಡಲೇ ಇಲ್ಲ ಅಂತ ಅನ್ಕೊಂಡು ಇದು ಮಾಡ್ತೈತಿ. ತಡೀರಿ ಬರಲಿ, ನನಗೇನು ಸೊಂಟ ನೋಯ್ತಿಲ್ಲ. ಇನ್ನೊಂದು 5-10 ನಿಮಿಷ ಕೂತ್ಕೊಂತೀನಿ ಹಂಗೆ, ಆಮೇಲೆ ಒಂದು ಸ್ವಲ್ಪ ಹೊತ್ತು ರೂಮಿಗೆ ಹೋಗಿ ಅಡ್ಡಾಕಿನಂತೆ. ನೋಡ್ರಿ ಸರ ಹೆಂಗೈತೆ, ಚೆನ್ನಾಗೈತೆ. ಓಡ್ಕೆಂತ ಬಂದದಿಲ್ಲ. ಹೋಗಿ ನಾನೇ ಓಡ್ಕೆಂತ ಬರಲಿ. ಹಂಗ ಒಂದು ಸ್ವಲ್ಪ ಎಂಥದ್ದು ಸ್ವಲ್ಪ ಜೋರಾಗಿ ನಡ್ಕಂತ ಬಂದೆ. ಅದಕ್ಕೆ ಸ್ವಲ್ಪ ದಮ್ಮತ್ತಂಗಾತು. ಮಳ್ಳಿ ನನಗೆಲ್ಲ ಗೊತ್ತಾಗತ್ತಿ ಬಾ. ಹೇಳ್ತಾಳೆ ನಾನು ಇದ್ರಿಗೇನೆ ನಡ್ಕೊಂತ ಬಂದ ಅಂತ. ಸುಮ್ಮನೆ ಇದ್ಕ ಸಾಕು. ಅಲ್ಲ ಸಾರ ತಗೊಂಬರ್ತಾನೆ ಅಂತ ಅಂದು ರತ್ನಮ್ಮ ನೀನೇನು ಹಾಕಿಂದ ಬಂದ್ಬಿಟ್ಟಿಯಲ್ಲ. ಒಳ್ಳೆವ ನಾನಂತೂ. ಮತ್ತೆ ಅದು ನೋಡಿದ್ರೆ ಚಂದ ಕಾಣಲ್ಲ. ಹಿಂಗೆ ಕೊಳ್ಳಾಗ ಹಾಕಿಂದಾಗ ಹೆಂಗೆ ಕಾಣ್ತತಿ ಅಂತ ನೋಡ್ಬೇಕು, ಚಂದ ಕಾಣ್ತತೆ ಇಲ್ಲೋ ಅಂತ. ಅಂತ ಚೆನ್ನಾಗಿತ್ತಲ್ಲ ನೀ ಗೀತಾ, ನೋಡಿ ಚೆನ್ನಾಗೈತೆ. ನೆನ್ಪು ಮಾಡಿದ್ದಕ್ಕೆ ಭಾರಿ ಪಾಡತೆ ನೀನು ನೆನ್ಪು ಮಾಡಿದ್ದು. ಮತ್ತೆ ಇಳಿದ್ರೆ ಮನೆಗೆ ಬಂದಮೇಲೆ ಅಯ್ಯೋ ಸಾರನ ತಗೊಂಡು ಹೋಗೋದು ಮರ್ತುಬಿಟ್ಟೆ, ತೋರಿಸ್ಲಿಲ್ಲ ಯಾರಿಗೂ ಸರ ತೋರಿಸ್ಬೇಕು ಅಂತ 2 ಸರಿ ಮರ್ತು ಬಂದದನಿ ಅಂತ ಬೇಜಾರಾಗುತ್ತೆ. ಗೀತಾ ಭಾರಿ ಒಳ್ಳೆ ಕೆಲಸ ಮಾಡಿದೆ, ನೆನಪು ಮಾಡಿ ನೀನು. ನೋಡೇ ಗೀತಾ, ಪದ್ಮವ್ವ ನೋಡೇ ನೀನು ಇಂಥದ್ದು ತಗ ಚೆನ್ನಾಗಿ ಕಾಣ್ತದೆ ನೋಡು. ವಿಮಲಿ ನೀನು ತಗ, ಬರೀ ಯಾವ ನೋಡಿದ್ರು ಚೂಡಿ ಹಾಕ್ಯಂದಿರ್ತೀಯ, ಅದೊಂದು ತಳ್ಳನ್ ಚೈನ್ ಹಾಕ್ಯಂಡು ಅಡ್ಡಾಡ್ತೀಯ ಎಲ್ಲ ಫಂಕ್ಷನ್ಗೂ. ಸಿಂಪಲ್ ಅಂದು ತಗಡೆ ಇದೆಯಾ ಅಂತ ಚೆನ್ನಾಗಿ ಕಾಣ್ತೈತಿ. ನಾನು ಅದಕ್ಕೆ ಇಂತ ನೋಡಿ ಡಾಲ ನೋಡಲಿ, ಅದರೊಳಗೆ ಗೆಜ್ಜಿ ಥರ ಇರೋದು ನೋಡಿ. ಏನು ಬಂಗಾರಕ್ಕಿಂತ ಮುಂದೆ ಐತೆ ಇದು. ಹಂಗ ಭಾರಿ ಕಡಿಮೆ 500 ರೂಪಾಯಿನ ಆಟ ಇದಕ್ಕೆ. 500 ರೂಪಾಯಿಗೆ ಏನು ಬರ್ತೈತೆ, ಬಂಗಾರಕ್ಕೂ ಮುಂದೆ ಐತಿ. ಈಗೇನು ಬಂಗಾರ ಕೊಳಂಗಿಲ್ಲ ಏನಲ್ಲ, ತಗಡೆ ವಿಮಲಿ. ನೀ ಪಾರಿ ನೀನು ಹಾಕ್ಯನಾದ್ರು ಸುಮ್ಕುರ್ಗ, ನೀನು ಬರೀ ನೋಡಿ ಖುಷಿ ಪಡು. ಈಕಿ ಬ್ಯಾಗಿಗೆ ತಗ ಅಂದೆ, ಈಕಿ ತಗೊಳಂಗಿಲ್ಲ. ಅದರ ಫಂಕ್ಷನಿಗೆ ಕೂದಲೆಲ್ಲ ಬಣ್ಣ ಹಚ್ಕೊಂಡು ಕಪ್ಪು ಮಾಡ್ಕೊಂಡು ಇದನ್ನು ಸರ ಹಾಕ್ಯಂಡು ಹೋಗ್ಬಿಟ್ರೆ ಹೋಗಿ ನಮ್ಮಂತ ಬ್ಯೂಟಿಫುಲ್ ಆಗಿರೋರೆ ಯಾರೂ ಇಲ್ಲ. ಏನಂತೀರಿ? ಹೌದಿಲ್ಲ? ಸುಂದರಿ ಸುಂದರಿ ಈ ರತ್ನಿ ಸುಂದರಿ. ಹೆಂಗೆ
ಕೂದಲಿ ಬಣ್ಣ ಹಾಕ್ಯಂದು ಇದನ್ನ ಸರ ಹಾಕ್ಯಂದು ರೇಷ್ಮೆ ಸೀರೆ ಹಾಕ್ಯಂದು ಯಾವ್ದ್ರ ಫಂಕ್ಷನಿಗೆ ಹೋಗ್ಬಿಟ್ರೆ ಬ್ಯೂಟಿಫುಲ್ ರತ್ನ ಅಂತಾರೆ ಎಲ್ಲರೂ. ಹೌದಲ್ಲೇನ್ರಿ? ಹೇಳ್ರಿ, ಸುಮ್ಮನೆ ಕೂತಿರಲ್ಲ. ಸರ ಚೆನ್ನಾಗೈತಲ್ಲ, ಹೇಳು. ಸುಮ್ಮನೆ ಕೂತ್ಕೊಂಡ್ರಲ್ಲ, ಹೇಳ್ರಿ. ಚೆನ್ನಾಗೈತೆ. ಚೆನ್ನಾಗಿರಕ್ಕಿಲ್ಲ. ಯಾರಿದು ಸೆಲೆಕ್ಷನ್ ಮಾಡಿರೋದು? ಈ ರತ್ನವ್ವ ಬಿಂಕದ ಸಿಂಗಾರಿ ಮೈ ಟಂಕಿನ ವಯ್ಯಾರಿ. ಹೆಂಗೆ ಈ ರತ್ನ? ನೋಡ್ರವ ಈಕಿ ವಯ್ಯಾರನ ಡಾನ್ಸ್ ನೋಡು, ಹಾಡು ನೋಡು. ನೀನು ಒಬ್ಬಕ್ಕೆ ನಮ್ಮೂರಾಗ ಸುಂದ್ರಿ ಬಾ, ಯಾರ್ಯಾರಿಲ್ಲ. ಬರೇ ಕುತ್ಕ ಬಾ. ಬಾ, ಸರ ಚೆನ್ನಾಗಾಗಿತ್ತು ಬಾ ನಿನಗೆ. ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಸರ ಹೇಗಿದೆ ಹೇಳಿ ಫ್ರೆಂಡ್ಸ್. ನಿಮ್ಮ ಹತ್ರನೂ ಈ ಥರ ಸರ ಇದೆನಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಹಾಗೆ ಹೋಗಬೇಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.